ನೀವು ನೋಡ್ತಿದ್ದೀರಾ ಟಿವಿ 46 ನ್ಯೂಸ್ ಕನ್ನಡ. ನಾನು ಮೇಘನಾ ಲೋಕೇಶ್. ಸಕಲೇಶಪುರ ನಗರ ಗುರುವೇಗೌಡ ಕಲ್ಯಾಣ ಮಂಟಪ ಆವರಣದಲ್ಲಿ ಬುಧವಾರ ಹಿಂದೂ ಸಮಾಜೋತ್ಸವ ಅದ್ದೂರಿಯಾಗಿ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಹಿಂದೂ ಬಾಂಧವರು, ಸಮಾಜದ ಮುಖಂಡರು ಹಾಗೂ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದ ಮುಖ್ಯ ಭಾಷಣಗಾರರಾದ ಅಖಿಲ ಭಾರತೀಯ ವ್ಯವಸ್ಥಾ ಪ್ರಮುಖರಾದ ಮುಖೇಶ್ ಬೆಂಡೆ ಮಾತನಾಡಿ, ಭಾರತವು ಆದಿಕಾಲದಿಂದಲೇ ಪರಕೀಯ ಆಕ್ರಮಣಗಳಿಗೆ ಒಳಗಾಗುತ್ತಾ ಬಂದಿದ್ದು, ಸ್ವತಂತ್ರ ಪಡೆದ ನಂತರವೂ ಜಾತಿ, ಮತ, ಪಕ್ಷಗಳ ಸಂಕೋಲೆಯಲ್ಲಿ ಸಿಲುಕಿ ಸ್ವಾರ್ಥ ಮತ್ತು ಅಸೂಯೆಯ ಮನಸ್ಥಿತಿಯಲ್ಲಿ ಬದುಕುತ್ತಿರುವ ಸ್ಥಿತಿ ಮುಂದುವರೆದಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ಪರಿಸ್ಥಿತಿಯಲ್ಲಿ ಬಹುಮಟ್ಟಿಗೆ ಯಾವುದೇ ವ್ಯತ್ಯಾಸವಿಲ್ಲ ಎಂದು ಅವರು ಅಭಿಪ್ರಾಯಪಟ್ಟರು. ಇತಿಹಾಸದಿಂದ ಉದಾಹರಣೆಯನ್ನು ನೀಡಿದ ಅವರು, ಟರ್ಕಿಯ ಮೊಹಮ್ಮದ್ ಗೋರಿ ಭಾರತದ ಮೇಲೆ 17 ಬಾರಿ ದಂಡಯಾತ್ರೆ ನಡೆಸಿ ಅಪಾರ ಸಂಪತ್ತನ್ನು ದೋಚಿದನು ಎಂದು ಸ್ಮರಿಸಿದರು. ನಂತರ ದೆಹಲಿ ಸುಲ್ತಾನನಾದ ಕುತುಬುದ್ದೀನ್ ಐಬಕ್, ಅಲಾವುದ್ದೀನ್ ಖಿಲ್ಜಿ, ಮೊಹಮ್ಮದ್ ಬಿಗ್ ತುಘಲಕ್ ರವರ ಆಡಳಿತ ಹಾಗೂ ನಂತರದ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತ ಅನುಭವಿಸಿದ ಸಂಕಷ್ಟವನ್ನು ವಿವರಿಸಿದರು. ಮೆಕಾಲೆ ಶಿಕ್ಷಣ ಪದ್ಧತಿಯ ಮೂಲಕ ಬ್ರಿಟಿಷರು ಭಾರತೀಯರ ಸಂಸ್ಕೃತಿ, ಚಿಂತನೆ ಮತ್ತು ಶಿಕ್ಷಣ ವ್ಯವಸ್ಥೆಯನ್ನು ದುರ್ಬಲಗೊಳಿಸಿದ್ದರು ಎಂದು ಹೇಳಿದರು. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ನಡೆದ ರಾಷ್ಟ್ರವ್ಯಾಪ್ತಿ ಹೋರಾಟಗಳು ಹಿಂದೂ ಸ್ವಾಭಿಮಾನವನ್ನು ಜಾಗೃತಿಗೊಳಿಸಿದವು ಎಂದು ಅಭಿಪ್ರಾಯಪಟ್ಟರು. ಇತ್ತೀಚಿನ ದಿನಗಳಲ್ಲಿ ಸಮಾಜವನ್ನು ವಿಭಜಿಸುವ ಪ್ರಯತ್ನಗಳು ಹೆಚ್ಚಾಗುತ್ತಿವೆ ಎಂದು ಎಚ್ಚರಿಸಿದ ಅವರು, ನಾವು ಹಿಂದೂಗಳಲ್ಲ ಎಂಬ ಹೇಳಿಕೆಗಳು ರಾಜಕೀಯ ಆಮಿಷಗಳ ಪರಿಣಾಮವಾಗಿವೆ ಎಂದು ಹೇಳಿದರು. ಸಿಖ್ಖರು, ಜೈನರು, ಬೌದ್ಧರು, ಲಿಂಗಾಯತರು ಸೇರಿದಂತೆ ವಿವಿಧ ಸಮುದಾಯಗಳನ್ನು ಹಿಂದೂ ಸಮಾಜದಿಂದ ಬೇರ್ಪಡಿಸುವ ಷಡ್ಯಂತ್ರ ನಡೆಯುತ್ತಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಹಿಂದೂ ಸಮಾಜ ಒಟ್ಟಾದರೆ ಜಗತ್ತಿನ ಯಾವುದೇ ಶಕ್ತಿಗಳು ಎದುರಿಸಲು ಸಾಧ್ಯವಿಲ್ಲ ಎಂಬ ಕಾರಣಕ್ಕಾಗಿ ಸಮಾಜವನ್ನು ಒಡೆಯುವ ಪ್ರಯತ್ನ ನಡೆಯುತ್ತಿದೆ ಎಂದು ಹೇಳಿದರು. ಸಮಾಜದ ಒಳಗಿನ ಅಸ್ಪೃಶ್ಯತೆ, ಮೇಲು ಕೀಳು ಭಾವನೆಗಳು ದೊಡ್ಡ ಕಾಯಿಲೆಯಾಗಿ ಬೆಳೆದಿವೆ ಎಂದು ಹೇಳಿದ ಅವರು, ಆತ್ಮವತ್ ಸರ್ವಭೂತೇಷು ಎಂಬ ತತ್ವದಂತೆ ಎಲ್ಲರೂ ಸಮಾನರು ಎಂಬ ಭಾವನೆ ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದರು. ಜಾತಿ ನಮ್ಮ ಮನೆಯೊಳಗಿನ ಸಂಸಾರಕ್ಕೆ ಸೀಮಿತವಾಗಿರಬೇಕು, ಅದು ಸಮಾಜವನ್ನು ಒಡೆಯುವ ಸಾಧನವಾಗಬಾರದು ಎಂದು ಸಲಹೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿದ ಪರಮ ಪೂಜ್ಯ ಶ್ರೀ ಶ್ರೀ ರಾಜಶೇಖರಾನಂದ ಸ್ವಾಮೀಜಿ ಮಾತನಾಡಿ, ಹಿಂದೂ ಸಮಾಜ ಬಲಿಷ್ಠವಾಗಬೇಕಾದರೆ ಸಂಘಟನೆ ಮತ್ತು ಆತ್ಮವಿಶ್ವಾಸ ಅಗತ್ಯವಿದೆ ಎಂದು ಹೇಳಿದರು. ಸಂಘ ಶತಮಾನೋತ್ಸವ ಹಾಗೂ ವಂದೇ ಮಾತರಂಗೆ 150 ವರ್ಷಗಳ ಮಹತ್ವವನ್ನು ಸ್ಮರಿಸಿ ನಮ್ಮತನ ಮತ್ತು ಸತ್ವಗಳನ್ನು ಮರೆಯದೆ ಭಾರತವನ್ನು ಪರಮ ವೈಭವದ ದಿಕ್ಕಿನಲ್ಲಿ ಕೊಂಡೊಯ್ಯಬೇಕೆಂದು ಕರೆ ನೀಡಿದರು. ಕರ್ನಾಟಕ ಹಿಂದುಳಿದರೆ ದೇಶವೇ ಹಿಂದುಳಿಯುತ್ತದೆ ಎಂಬ ಭಾವನೆಯೊಂದಿಗೆ ಎಲ್ಲರೂ ಕೆಲಸ ಮಾಡಬೇಕೆಂದು ಹೇಳಿದರು. ಸಂಘವು 100 ವರ್ಷಗಳಲ್ಲಿ ತಳಮಟ್ಟದ ಸಮಾಜವನ್ನು ಮೇಲೆತ್ತುವ ಕೆಲಸ ಮಾಡಿದ್ದು, ಶಿಕ್ಷಣ, ಸಂಸ್ಕೃತಿ ಮತ್ತು ಸಂಘಟನೆಯ ಮೂಲಕ ಸಮಾಜವನ್ನು ಬಲಪಡಿಸಿದೆ ಎಂದು ಸ್ವಾಮೀಜಿ ಪ್ರಶಂಸಿಸಿದರು. ಗುಲಾಮಿ ಮನಸ್ಥಿತಿಯಿಂದ ಹೊರಬಂದು ಪ್ರಶ್ನಿಸುವ ಮನೋಭಾವ ಬೆಳೆಸಬೇಕು ಎಂದು ಅವರು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಕೀಲರು ಹಾಗೂ ಸಮಾಜ ಸೇವಕರಾದ ಷಣ್ಮುಖ ವಹಿಸಿದ್ದರು. ನಾವೆಲ್ಲರೂ ಐಕ್ಯಮತ್ಯವಾಗಿ ಒಗ್ಗಟ್ಟಾಗಿ ಹಿಂದೂ ಸಮಾಜವನ್ನು ಕಾಪಿಡೋಣ. ಮುಂದಿನ 10 ವರ್ಷಗಳಲ್ಲಿ ಬಲಿಷ್ಠವಾಗಿರತಕ್ಕಂಥ ಭಾರತವನ್ನು ಕಟ್ಟೋಣ. ಅದು ಹಿಂದೂ ಸಂಸ್ಕೃತಿಯಲ್ಲೇ ಆ ಭಾರತ ಉಳಿಬೇಕನ್ನುವ ಧೋರಣೆಯಲ್ಲಿ ನಾವು ಮುನ್ನುಗ್ಗೋಣ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಸಕಲೇಶಪುರ ಸ್ವಾಮಿ ಎಲ್ಲರನ್ನ ಈ ಸಕಲೇಶಪುರದ ಮಣ್ಣಿನಲ್ಲಿ ಕಾಪಾಡಲಿ, ಆ ಮೂಲಕ ಭವ್ಯವಾದ ಭಾರತ ನಿರ್ಮಾಣವಾಗಲಿ ಅಂತ ನಿಮಗೆಲ್ಲರಿಗೂ ಭಗವಂತನ ಅನುಗ್ರಹವನ್ನು ಯಾಚಿಸ್ತಾ, ಇದು ಮಾಘ ಮಾಸದಲ್ಲಿ ನಾವು ಮಾಘ ಸ್ನಾನ ಮಾಡಬೇಕು. ಅದರಿಂದ ಜನ್ಮಾಂತರದ ಪಾಪ ನಿವಾರಣೆ ಆಗ್ತದೆ ಅನ್ನುವಂತಹ ಮಾತಿದೆ. ಹಾಗಾಗಿ ಹಿಂದೂ ಸಮಾಜ ಎಲ್ಲ ಕಡೆಯಲ್ಲಿ ಐಕ್ಯಮತ್ಯವನ್ನು ಹೊಂದುವುದರ ಮೂಲಕವಾಗಿ ಮಾಘ ಸ್ನಾನವನ್ನು ಮಾಡಬೇಕು. ಆ ಮೂಲಕವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿದ್ದು ನಮ್ಮ ಪಾಪವನ್ನು ತೊಳೆಯಬೇಕು ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಭಗವಂತನ ಆಶೀರ್ವಾದವನ್ನು ಪ್ರಾರ್ಥಿಸ್ತಾ ವಿರಮಿಸ್ತೇವೆ. ಬುಲ ಭಾರತ್ ಮಾತಾ ಕಿ. ಎಚ್ಚೆತ್ತುಕೊಂಡು ನಮ್ಮ ಹಿಂದೂ ಧರ್ಮ ಸಂಸ್ಕೃತಿ ಬೆಳೆಸೋದ್ರ ಮೂಲಕ, ಹಿಂದೂ ಸಮಾಜೋತ್ಸವ ನಡೆಸೋದ್ರ ಮೂಲಕ, ಹಿಂದೂ ಸಮಾಜೋತ್ಸವ ಅವಶ್ಯಕತೆ ಏನು, ಗೋವುಗಳ ಸಂರಕ್ಷಣೆ ಮಾಡೋದಕ್ಕೋಸ್ಕರ ಹಿಂದೂ ಸಮಾಜ ಎಚ್ಚೆತ್ತುಕೊಳ್ಬೇಕು. ಅದೇ ರೀತಿ ನಮ್ಮ ಹಿಂದೂ ಶ್ರದ್ಧಾ ಕೇಂದ್ರಗಳು, ದೇವಸ್ಥಾನಗಳು, ಅವುಗಳನ್ನು ಸಂರಕ್ಷಣೆ ಮಾಡೋದಕ್ಕೋಸ್ಕರ ಸಮಾಜ ಎತ್ಕೊಳ್ಬೇಕು. ಈಗ ಸರ್ಕಾರದಿಂದ ನಮ್ಮ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡೋದಕ್ಕಿಂತ ಖಾಸಗಿಯಾಗಿ ನಾವು ಹಿಂದೂಗಳು ಹಲವಾರು ದೇವಸ್ಥಾನಗಳನ್ನ ಜೀರ್ಣೋದ್ಧಾರ ಮಾಡಿ ತೋರಿಸ್ಕೊಟ್ಟಿದ್ದೀವಿ. ನಮ್ಮ ಹಿಂದೂಗಳು ಹಿಂದೂ ಧರ್ಮ ಉಳಿಸೋದಕ್ಕೋಸ್ಕರ, ಅದೇ ರೀತಿ ಶ್ರದ್ಧಾ ಕೇಂದ್ರಗಳು ಉಳಿಸ್ಕೊಳ್ಳೋಕ್ಕೋಸ್ಕರ ಮತ್ತು ಲವ್ ಜಿಹಾದ್ ಅನ್ನು ತಡೆಯೋದಕ್ಕೋಸ್ಕರ ನಮ್ಮ ಹಿಂದೂ ಧರ್ಮ ಎಚ್ಚೆತ್ತುಕೊಳ್ಬೇಕು. ಈ ರೀತಿ ಹಿಂದೂ ಸಮಾಜೋತ್ಸವ ನಡೆಸಬೇಕು. ಅದೇ ರೀತಿ ನಮ್ಮ ಶಿಕ್ಷಣ ವ್ಯವಸ್ಥೆ, ಹಿಂದೂ ಧರ್ಮ ಎಚ್ಚೆತ್ತುಕೊಳ್ಳೋ ಮೂಲಕ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನು ನಾವು ಹಿಂದೂ ಧರ್ಮ ಸನಾತನ ಈ ಗುರುಕುಲ ರೀತಿಯಲ್ಲಿ ನಾವು ಶಿಕ್ಷಣ ವ್ಯವಸ್ಥೆಯನ್ನು ಬೆಳೆಸ್ಕೊಳ್ಬೇಕು. ಈಗ ನಿಮ್ಗೆ ಗೊತ್ತಿರುವ ಹಾಗೆ ರಾಮ ಜನ್ಮಭೂಮಿ ಕೋರ್ಟ್ನಲ್ಲಿ ಕೇಸ್ ನಡೀಬೇಕಾದ್ರೆ ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷರಾದ ಜಂಬರಡಿ ಲೋಹಿತ್, ಮೇಘನಾ ನವೀನ್,
ಪ್ರಶಾಂತ್ ಹುರುಡಿ, ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಪ್ರಮುಖರಾದ ಕರಡಿಗಲ ಹರೀಶ್, ವಿಷ್ಣು, ರಘು, ವಿನಯ್ ಕುಮಾರ್, ಬಿಜೆಪಿ ಅಶ್ವಥ್, ಕೊಲ್ಲಾಳ್ಳಿ ಬಾಲು, ಸಂಘದ ಹಿರಿಯರಾದ ಸತ್ಯನಾರಾಯಣ ಗುಪ್ತಾ ಉಪಸ್ಥಿತರಿದ್ದರು. ಎಂಬಿ ಉಮೇಶ್, ಟಿವಿ 46 ನ್ಯೂಸ್ ಕನ್ನಡ, ಸಕಲೇಶಪುರ. You are watching TV 46 News Kannada.